ಕೋಡಿಗಲ್ನಲ್ಲಿ ಪುರಸಭೆಯ ಆಡಳಿತ ವ್ಯವಸ್ಥೆಗೆ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ, ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ. ಕುಣಿಗಲ್ ಪುರಸಭಾ ಮಾಜಿ ಅಧ್ಯಕ್ಷ ಕೆಎಲ್ ಹರೀಶ್ ಆರೋಪಿಸುತ್ತಾ ಪುರಸಭಾ ಕಚೇರಿಯಲ್ಲಿ ಮುಖ್ಯ ಅಧಿಕಾರಿ, ಕಂದಾಯ ಅಧಿಕಾರಿಗಳು ಸೇರಿದಂತೆ ನೌಕರರು ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿ ನಕಲಿ ಖಾತೆ ಮಾಡಿ ತಗಲಾಕಿಕೊಂಡಿರುವ ಅಧಿಕಾರಿಗಳ ವಿರುದ್ಧ ಮೂಲ ಮಾಲೀಕನು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದು, ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಈ ಖಾತೆ ಮಾಡಿರುವ ಬಗ್ಗೆ ಹುಲಿಯೂರು ದುರ್ಗಾ ಠಾಣೆಯ ಪೊಲೀಸರು ಅಧಿಕಾರಿಗಳನ್ನು ಹಾಗೂ ಅದಕ್ಕೆ ಸಹಕಾರ ನೀಡಿದ ಎಲ್ಲ ಆರೋಪಿಗಳನ್ನು ಬಂಧಿಸುವುದರೊಂದಿಗೆ ಅಕ್ರಮಗಳನ್ನು ಎಸಗುವ ಅಧಿಕಾರಿಗಳಿಗೆ ಎಚ್ಚರಿಕೆಯ ಗಂಟೆಯಾಗಬೇಕೆಂದು ಪುರಸಭೆಯ ಆಡಳಿತ ವ್ಯವಸ್ಥೆಗೆ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸದಿದ್ದರೆ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಏನಿವತ್ತು ನಾನು ಒಂದು ಪುರಸಭೆ ಆಡಳಿತ ಮತ್ತು ಪುರಸಭೆಯ ಅಧಿಕಾರಿಗಳು ಒಂದು ಶಾಸಕರ ಕಡೆ ಗಮನ ಹತ್ತಬೇಕಾಯ್ತು. ಯಾಕೆ ಹತ್ತಿಲ್ಲ ಅಂತ ಗೊತ್ತಿಲ್ಲ. ನಾವು ಅಗತ್ಯದಲ್ಲಿ ಗಮನ ತಂದಿದ್ದೀವಿ, ಮಾಡಿಲ್ಲ. ಯಾಕೆ ಅಂತ ಗೊತ್ತಾಗ್ತದೆ. ಇದು ಇವತ್ತು ಈ ಕಡೆ ಗಮನ ಶಾಸಕರಿಗೆ ನಾನು ಫೋನ್ ಮಾಡಿ ನಾನೇ ಖುದ್ದಾಗಿ ಹೇಳಿದ್ದೀನಿ. ವಿಚಾರ ಏನು ಹೇಳ್ಬಿಡಿ ಸರ್. ನಿನ್ನೆ ಉಳಿದು ಕಂಪ್ಲೇಂಟ್ ಆಯಿತು ಪುರಸಭೆ ಆಸ್ತಿ ಬಗ್ಗೆ. ಏನು ನನ್ನ ಆಸ್ತಿನ ಬೇವು ಪ್ಯಾಡ್ ಮಾಡ್ಕೊಂಡು ಅವು ಇನ್ನೊಬ್ಬರಿಗೆ ಮಾಡೋ ಆಸ್ತಿನ, ಇದ್ರ ಬಗ್ಗೆ 11 ಜನ ಮೇಲೆ ಕೇಸ್ ಆಗದೆ. FIR ಕಾಪಿ ಎಲ್ಲ ಕೊಡ್ತೀನಿ ನಿಮಗೆ. ಇದಕ್ಕೆ ಆಗ ಕಾರಣ ಶಾಸಕರು ಕಾರಣ ಅಂತೀನಿ. ಯಾಕೆಂದರೆ ಹಿಂದೆ 1 ರೂಪಾಯಿ ಚಾರ್ಜ್ ಆಗೋದು ಮುನ್ಪಾಡಿ ಬಗ್ಗೆ. ಹಿಂದೆ ಎಲ್ಲ ರೆವಿನ್ಯೂ ಚರ್ಚೆಯಲ್ಲಿ ಆಗಿರೋದು. ರೆವಿನ್ಯೂ ಚರ್ಚೆಯಲ್ಲಿ ಆದರೂ ಕಂದಾಯ ಉತ್ಲಿ ಮಾಡೋ ಇದರಲ್ಲಿ ದಂಧೆ ಆಗೋಯ್ತು. ಯಾವ ಬೇಕು ಹೆಂಗೆ ಮಾಡ್ಬೋದು, ಅದಕ್ಕೆ ಕೂಡ ಗಮನ ಇಲ್ಲ. ನೀವು ಆಮೇಲೆ ಬೇರೆ ತಾನು ಓಡಾಡ್ತಾನೆ, ಓಡಾಡಿ ಅದು ನಾವು ತಪ್ಪೊಂದಿಲ್ಲ. ಅವು ಓಡಾಡೋದು ನಾವು ಏನು ಮಾಡೋಕ್ಕಲ್ಲ. ಅವತ್ತು ಶಾಸಕ ಇದ್ರ ಕಡೆ ಗಮನ ಆಗ್ತಿದೆ. ಇವತ್ತು ಪುರಸಭೆ ಈ ಮಟ್ಟಕ್ಕೆ ಹೋಯ್ತಿದ್ದ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಾಗದೆ ಅಂದರೆ ಕಂಡು ಅಯ್ಯೋದ ಯಾವ ಹತ್ತಿಗೆ ಬೈತಾವೆ. ಮುನ್ಪಾಟಿ ಹತ್ತಿಗಳು ಯಾವಾಗ ಬಂದ್ಬಿಟ್ಟು ಅದು ಗೊತ್ತಿಲ್ಲ. ಯಾವ ಹತ್ತಿಗಳು ಎಲ್ಲ ಏನಾಗ್ಬಿಟ್ಟು ಗೊತ್ತಿಲ್ಲ. ಜನ ನೋಡ್ಕೊಂಡೇ ಗೊತ್ತಾಯ್ತದು. ಯಾಕೆ ಈ ಥರ ಆಡಳಿತ ಮಾತಾಡ್ಬೋದವೆ. ಒಬ್ಬ ಚೀಫ್ ಆಫೀಸರ್ ಬಂದವ, ಈಗ ಒಬ್ಬ ಶಾಸಕರು, ಒಬ್ಬ ಸರ್ಕಾರ ಐತೆ, ಒಬ್ಬ ಪ್ರಭಾವಿ ಮಂತ್ರಿ ಅವು ಸಂಬಂಧಿಕವೆ, ಒಬ್ಬ KMF ಅಧಿಕಾರಿ ಹಾಕ್ಲಿಲ್ಲ. ಯಾವ ರಿಟೈರ್ಡ್ 6 ತಿಂಗಳ ರಿಟೈರ್ಡ್ ಅಧಿಕಾರಿನ ಹಾಕ್ಕೊಂಡು ದಂಧೆ ಮಾಡ್ತಾವೆ ಅಧಿಕಾರಿಗಳು. ಏನಕ್ಕಿದು ಈ ಉದ್ದೇಶ ಏನು? ಅದು ಶಾಸಕರ ನಡೆ ಯಾವ ಕಡೆ ಐತೆ, ಶಾಸಕರ ನಡೆ ಯಾವ ಥರ ಐತೆ ಅವ್ರು ಹೇಳ್ಬೇಕು. ಯಾಕತ್ತು ಈಗ ಕುಡಿಯೋ ನೀರು ಬಗ್ಗೆ ಇನ್ನೊಂದು ಯಾಕತ್ತು ಹೇಳಿ AC ಮೇಡಮ್ ಬರ್ತಾ ಇಲ್ಲ. ಕಾರಣ ಏನು? ಅವು ಯಾವ ಮೂಲ ಭಯ ಆಯಿತೋ ಗೊತ್ತಿಲ್ಲ. ಒಂದು ತದಿ AC ಮೇಡಮ್ ಅಲ್ಲಿ ಆ್ಯಕ್ಟಿಂಗ್ ಆಯಿತು ಇಲ್ಲಿಗೆ ಆಡಳಿತ ಅಧಿಕಾರಿಯಾಗಿ. ಒಂದಿನ ಬಂದು ಮುನ್ಪಾಡಿ ಮೀಟಿಂಗ್ ಮಾಡಿಲ್ಲ ಅಧಿಕಾರಿ ಕೂತಿ. ಒಂದು ತದಿ ಬಂದಿದ್ದು ನಾವು ಹಿಂದೆ ಕುಡಿಯೋ ನೀರು ಬಗ್ಗೆ ಮಾತಾಡಿದಾಗ ಬಂದು ಸಾಯಂಕಾಲ ಬಂದು ಎಲ್ಲ ನೋಡ್ರು. ನಾನು ಕ್ರಮ ತಾಂತೀನಿ, ಕುಡಿಯೋ ನೀರು ಬಗ್ಗೆ FIR ಮಾಡ್ತೀನಿ, ಅದು ಮಾಡ್ತೀನಿ ಹೇಳೋದವು. ಅದ್ರ ಕಡೆ ಗಮನನೇ ಇಲ್ಲ. ನೆನ್ನೆನೂ ಆಯಿತು ಇನ್ಸಿಡೆಂಟ್ ಸಂತೆ ಮೈದಾನದಲ್ಲಿ. ಅದಕ್ಕೂ ಗಮನ ತಂದೀನಿ. ನಾನು ಮೀಟಿಂಗಲ್ಲಿ ಮಾಡ್ತೀನಿ ಅಂತ. ಈ ಕೇಸ್ ಬಗ್ಗೆ ಏನಾದೆ, ಈ ಅಧಿಕಾರಿಗಳನ್ನೆಲ್ಲ ಅರೆಸ್ಟ್ ಮಾಡಬೇಕು. ಇದು ಬೇಳೆ ಕೇಸು. ಈಗಾಗಲೇ ಅಧಿಕಾರಿಗಳು ಬೇಳೆ ಹಾಕೊಂಡು ಓಡಾಡ್ತಾವೆ. ಅದು ಬೇತಾಡಿ ನಮಗೇನು ಪ್ರತಿಯೊಂದು ನಾಳೆ ಬೆಳಿಗ್ಗೆ ಅರೆಸ್ಟ್ ಆಗಬೇಕು. ಇದಕ್ಕೆ ಜಿಲ್ಲಾಧಿಕಾರಿಗಳು AC ಮೇಡಮ್ ಬಂದು ತನಿಖೆ ಮಾಡಬೇಕು. ಏನು ಹಿಂದೆ ರೆವಿನ್ಯೂದಲ್ಲಿ ಕಂದಾಯ ಉತ್ಲಿ ಮಾಡೋದ್ರಲ್ಲಿ ಎಷ್ಟು ಟ್ಯಾಕ್ಸ್ ಬೋಧಬೇಕು ಅನ್ಯಾಯ ಆಗುತ್ತದೆ. ಒಂದು ಅರ್ಥ ಮಕ್ಕಳಿ ಸರ್ಕಾರ ನೇಮಕ ಮಾಡ್ತದೆ, 1 ರೂಪಾಯಿ ಚಾರ್ಜ್ ಮಾಡ್ತದೆ. ಕಂದಾಯ ಚೆಕ್ ಮಾಡೋಕ್ಕೆ ಕಳೆದನ್ನೇ ಬಿಟ್ಟವೆ ಚೆಕ್ ಮಾಡೋಕ್ಕೆ. ಇವಾಗ ಕಳೆದು ಇಲ್ಲಿ ಎಲ್ಲ ಇವು ಅವನ್ನೇ ಚೆಕ್ ಮಾಡಿಬಿಟ್ಟು ಕರಡೆ ಐತದೆ. ಇದಕ್ಕೆ ಹಿಂದೆ ಶಿವ ಮೇಡಮ್, ಮಂಜುಳಾ ಮೇಡಮ್ ಇದ್ರು, ಅವಕಾಶದಲ್ಲಿ ಆಯ್ತದು. ಇದು ಯಾವ ಮಟ್ಟಿಗೆ ಹೋಯ್ತಾ ಇದನ್ನು ಅವಕಾಶದಲ್ಲಿ ಆಗೋದ್ರಿಂದ ಮಾಹಿತಿ ಐತೆ ಗೊತ್ತಿಲ್ಲ. ಇವು ಈಗ ರಿನ್ಯೂವಲ್ ಮಾಡುವಂಥ ಮಾಹಿತಿ ಇದೆ. ಅದು ಬೇಡ. ಇದಕ್ಕೆ ಸಂಬಂಧಪಟ್ಟ ಸಾಮಾನ್ಯ ಜನ ಮೇಲೆ ಕೇಸ್ ಆಗಿದೆ, ಬಿಡ್ತಾ ಇದ್ರ ಪೊಲೀಸ್ನವು ಬಿಡ್ತಾ ಇದ್ರ. ಸಾಮಾನ್ಯ ಜನಗಳ ಮೇಲೆ ಕೇಸ್ ಆಗಿದೆ, ಬಿಡೋವ. ಯಾಕೆ ಇಲ್ಲಿ ಹೋಗು ತುಂಬೆ ಅವೇ ಒಬ್ಬ ನನಗೆ ಬರೋಲ್ಲ, ಉಳಿದು ಹೋಗು ಅಂತೇವೆ. ಸಬ್ ರಿಜಿಸ್ಟ್ರಾರ್ ಆಫೀಸು ಇಡೀ ಸ್ಟೇಟಲ್ಲಿ ಎಲ್ಲಿ ಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನೋವು ಇಬ್ಬರು ಇದೆ. ನೋವು ಕ್ಯಾಂಡಿಡೇಟ್ಗಳು ಏನು ಮೋಸ ಮಾಡೋನು ಮೋಸ ಮಾತನಾಡೋವು. ಅವು ಏನಾಗಬೇಕು? ಮೋಸ ಒಂಜಲ್ ಓನವು ಅವನೇನಾಗಬೇಕು? ಆಟ ಆಡಕ್ಕೆ ತಗೋದು ಯಾರು ತಾಂಡವ ಏನಾಗಬೇಕು? ದಯಮಾಡಿ ಇದ್ರ ಕಡೆ ಗಮನ ಹಾಕ್ಬೇಕು ಶಾಸಕ. ಇದಕ್ಕೆ DTOವೇ ಗಮನ ಹಾಕ್ಬೇಕು. ಶಾಸಕರು ಏನು ಹೇಳ್ತಾವೆ ಮಾತನಾಡ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ AC ಮತ್ತು DT ಬಂದು ಕೂಲಂಕವಾಗಿ ಎಲ್ಲ 1 ರೂಪಾಯಿ ಚಾರ್ಜ್ ಆಗೋ ಬಗ್ಗೆ ಆಗ್ಬೋದು, ಇವಾಗ ಆಗೋ FIR ಬಗ್ಗೆ ಆಗ್ಬೋದು. ಇದು ಬೇಗ ಚಾರ್ಜ್ ಮಾಡಿಲ್ಲ ಅಂದರೆ ನಾನು ಶುಕ್ರವಾರ ಶನಿವಾರ ಪುರಸಭೆ ಮುಂದೆ ಆಫೀಸ್ ಬೀಗ ಹಾಕಿ ಪ್ರತಿಭಟನೆ ಮಾಡ್ತೀನಿ. ನಾನು ಒಬ್ಬನೇ ಮಾಡಲ್ಲ. ಇದಕ್ಕೆ ಸಾಕಷ್ಟು ತಂತ್ರಗಳು ಬರ್ತವೆ, ಊರಿನ ಜನಗಳು ಬರ್ತವೆ. ಎಷ್ಟು ಜನಗಳು ನೋವಾಗಲಿ ಒಂದು ಖಾತೆ ಮಾಡೋಕ್ಕೆ ಎಷ್ಟು ನೋವು ಗೊತ್ತಾವೆ ಅಂದರೆ ಅದನ್ನು ಅನುಭವಿಸೋದೇ ಗೊತ್ತು. ಎಷ್ಟು ಅನುಭವಿಸ್ತಾ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇನ್ನು ಮುಂದಿನ ಮುನ್ಪಾಡಿ ಅವಾಗ ಬಗ್ಗೆ 108 ನಂಬ್ತಾವೆ ಹೇಳ್ತೀವಿ. ಒಂದೊಂದೇ ಹೇಳ್ತೀನಿ, ಎಲ್ಲ ಒಂದೊಂದೇ ಹೇಳೋದು ಬೇಡ. ಇದಕ್ಕೆ
ಆಡಳಿತದಲ್ಲಿ ಇರ್ಬೋದು, ದಂಧೆ ಆಗ್ಬಿಟ್ಟಿದೆ. ದಂಧೆ ಇದು ಅಗಲದವರೆ ಮಾತ್ರ ಮುನ್ಪಡಿನ ಹೋದಬೇಕು ಟ್ಯಾಕ್ಸಿ ದುಡ್ಡನ್ನ ಅಗಲು ಮಾತಾವೆ. ದಯಮಾಡಿ ನಾಳೆ ಬೆಳಿಗ್ಗೆ DTO ATM ಮೇಡಮ್ ಬಂದು ಇದು ಕೂಲಂತವಾಗಿ ಕ್ರಮ ತಾಳಿಲ್ಲ ಅಂದರೆ ನಾವಂತೂ ಶನಿವಾರ ಆಫೀಸ್ ಮುಂದೆ ಧರಣಿ ಬೀಲ್ ಹಾಕ್ತೀನಿ. ಆಯ್ತು, ಒಂದು ಏನಾಯ್ತು ಮುಂದೆ ಆಮೇಲೆ ನಾನು ಕಾನೂನು ಪ್ರಕಾರ ಅಧಿಕಾರಿಗೆ ಪಾಯಿಂಟ್ ಕಂಪ್ಲೇಂಟ್